ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕೈಗೆ ಅಂಟದೇ ಇರೋ ರೀತಿ ಉದ್ರುದ್ರಾಗಿ ಕಲರ್ಫುಲ್ಲಾಗಿ ಟೇಸ್ಟ್ಫುಲ್ಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ತೆಂಗಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಲೆಮನ್, ಸ್ವಲ್ಪ ಕರಿಬೇವಿನೆಲೆ, ಹಾಗೆ ಸ್ವಲ್ಪ ಬಟಾಣಿ. ನಾನಿಲ್ಲಿ ಅನಿಲ್ ರೋಸ್ಟೆಡ್ ಶಾವಿಗೆನ ಯೂಸ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಗೋಡಂಬಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಎಣ್ಣೆನ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಐಟಮ್ ಇದ್ದರೆ ಸಾಕು. ಒಂದು 10ರಿಂದ 15 ನಿಮಿಷದೊಳಗಡೆ ರುಚಿಕರವಾದಂತಹ ಶಾವಿಗೆ ಉಪ್ಪಿಟ್ಟನ್ನ ಮನೇಲೇ ಅದ್ಭುತವಾಗಿ ಮಾಡ್ಕೊಳ್ಬಹುದು. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅರ್ಧದಷ್ಟು ನೀರನ್ನ ಇಟ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಪಾತ್ರೆಗೆ ಅನಿಲ್ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಶಾವಿಗೆ ಗೋಧಿಯಿಂದ ಮಾಡಿರೋ ಅಂಥದ್ದು. ಈ ಶಾವಿಗೆನ ಪಾತ್ರೆ ಒಳಗಡೆ ಹಾಕ್ಕೊಂಡು ನೀಟಾಗಿ ತಿರುಗಿಸಿ, ತುಂಬ ಬೇಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. 3ರಿಂದ 4 ನಿಮಿಷ ಸಾಕು. ಕುದಿಯೋ ನೀರಲ್ಲಿ 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಸೊ ಇವಾಗ ಬೆಂದಿದೆಯೋ ಬೆಂದಿಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಶಾವಿಗೆನ ಕೈಯಲ್ಲಿ ಎತ್ಕೊಂಡು ಈ ರೀತಿ ರಬ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಬೆಂದಿದೆಯೋ ಬೆಂದಿಲ್ವೋ ಅಂತ. ಇದು ನೀಟಾಗಿ ಬೆಂದಿದೆ. ಇನ್ ಕೇಸ್ ಬೆಂದಿಲ್ಲ ಅಂತಂದರೆ ಆ ಥ್ರೆಡ್ ಥರ ಇರೋ ಶಾವಿಗೆ ಕಟ್ಟಾಗೋದಿಲ್ಲ. ನೋಡಿ, ಕಟ್ಟಾಗ್ತಾ ಇದೆ, ರಬ್ಬಾಗ್ತಾ ಇದೆ ಅಂತಂದರೆ ಬೆಂದಿದೆ ಅಂತಲೇ ಅರ್ಥ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ, ನೀರನ್ನೆಲ್ಲ ಫಿಲ್ಟರ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಈ ಶಾವಿಗೆ ಮೇಲ್ಗಡೆ ಒಂದು 2-3 ಗ್ಲಾಸು ತಣ್ಣೀರನ್ನ ಹಾಕ್ಕೊಳ್ಳಿ. ಈ ರೀತಿ ತಣ್ಣೀರನ್ನ ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಅಂಟೋದಿಲ್ಲ, ಬದಲಾಗಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಈ ಶಾವಿಗೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಈ ಶಾವಿಗೆಗೆ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಇಲ್ಲಿ ನಾನು 2.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಬೇಯಿಸ್ಕೊಳ್ಬೇಕಾದ್ರೆ 1 ಸ್ಪೂನ್ ಎಣ್ಣೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಳಿ. ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು ಬಿಗ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 5 ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವೆಲೆಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ನಡೆಯುತ್ತೆ. ಶಾವಿಗೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈರುಳ್ಳಿ ಫ್ರೈ ಆಗಬೇಕು ಅಂತ ಎಲ್ಲ ಏನಿಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ ಹಾಗೆ ಸ್ವಲ್ಪ ಬಟಾಣಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಬಟಾಣಿ ಕಾಳು ಮತ್ತು ಇದಿಷ್ಟು ತರಕಾರಿಗಳನ್ನು ನೀಟಾಗಿ ತೊಳೆದುಬಿಟ್ಟು ಕಟ್ ಮಾಡಿನೇ ಹಾಕ್ಕೊಂಡಿರೋದು. ಎಣ್ಣೆಯಲ್ಲಿ ಎಲ್ಲ ತರಕಾರಿಗಳನ್ನು ಹದವಾಗಿ ಬೇಯಿಸ್ಕೊಳ್ಬೇಕು. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳ್ಬೇಕು. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ನೋಡಿ. ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಅಂತ ಆದಮೇಲೆ ಬೇಯಿಸಿಟ್ಕೊಂಡಿರೋ ಅಂತಹ ಶಾವಿಗೆನ ಇದ್ರೊಳಗಡೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಶಾವಿಗೆಗೆ ನಾವು ನೀರಿನ ಜೊತೆ ಉಪ್ಪು ಮತ್ತು ಎಣ್ಣೆನ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಅದಾದಮೇಲೆ ಬಿಸಿನೀರಿಂದ ಬೇರ್ಪಡಿಸ್ಬಿಟ್ಟು ಇಮಿಡಿಯೇಟಾಗಿ ಇದ್ರ ಮೇಲೆ ತಣ್ಣೀರನ್ನ ಹಾಕಿರೋದ್ರಿಂದ ಎಷ್ಟು ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಶಾವಿಗೆ. ಮತ್ತು ಈ ರೀತಿ ತಿರುಗಿಸ್ಕೊಳ್ಳೋದಕ್ಕೆ ಸ್ಟೀಲ್ ಸೌಟನ್ನು ಯೂಸ್ ಮಾಡಬೇಡಿ, ವುಡನ್ ಸೌಟ್ ಅಥವಾ ಈ ರೀತಿ ಸೌಟ್ ಯಾವುದಾದ್ರೂ ಇದ್ದರೆ ಯೂಸ್ ಮಾಡಿ. ನೋಡಿ ಅದ್ರದ್ದು ಲೇಯರ್ಸ್ ಎಲ್ಲ ಎಷ್ಟು ನೀಟಾಗಿ ಉದ್ರುದ್ರಾಗಿ ಬರ್ತಾ ಇದೆ ಅಂತ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಲಾಸ್ಟಿಗೆ ಈ ರೀತಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು. ನಿಂಬೆ ಹಣ್ಣಿನ ರಸನ ಶಾವಿಗೆ ಉಪ್ಪಿಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಅದ್ರ ರುಚಿ ತುಂಬ ಚೆನ್ನಾಗಾಗತ್ತೆ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಇದ್ದರೆ ಸ್ವರ್ಗ. ಟೇಸ್ಟ್ ಅಂತೂ
ತುಂಬ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ರುಚಿಯಾಗಿ, ಕ್ವಿಕ್ಕಾಗಿ, ಈಸಿಯಾಗಿ, ಹೆಲ್ದಿಯಾಗಿ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ. ರೆಸಿಪೀಸ್ ಇಷ್ಟ ಆದರೆ ರುಚಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಯಶೋದರ್ಶನ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.